ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ಶುಲ್ಕವನ್ನು ಏಪ್ರಿಲ್ ತಿಂಗಳಿನಿಂದ 5% ಹೆಚ್ಚಳವನ್ನು ಮಾಡಿದೆ. 2023 ಏಪ್ರಿಲ್ 1ರಿಂದ ಎಕ್ಸ್ಪ್ರೆಸ್ ವೇ ಸಂಚಾರಕ್ಕೆ ಪ್ರಾಧಿಕಾರ ಟೋಲ್ ದರ ನಿಗದಿ ಮಾಡಿತ್ತು. ನಂತರ 2023 ಜೂನ್ 1ರಿಂದ ಶುಲ್ಕವನ್ನು 22% ಏರಿಸಿತ್ತು. ಇದೀಗ ಮತ್ತೆ 5% ಹೆಚ್ಚಳ ಮಾಡಿದೆ. ಬೆಂಗಳೂರು ನಿಡಘಟ್ಟ ವಿಭಾಗದಲ್ಲಿ ಸಂಚರಿಸುವ ಎಲ್ಲ ವಾಹನಗಳಿಗೂ ಈ ಹೊಸ ದರ ಅನ್ವಯ ಆಗುತ್ತೆ ಅಂತ ಹೇಳಿ ಟೋಲ್ ಪ್ರಾಧಿಕಾರ ಹೇಳ್ತಾ ಇದೆ. ಕಳೆದ ವಾರ ಪತ್ರಕರ್ತೆ ಪತ್ರಿಕಾಲಯದಲ್ಲಿ ಕೆಲಸ ಮಾಡುವಂತಹ ಪೇಜಿನೇಟರ್ ನಿಶ್ಚಿತ ಈ ಟೋಲ್ ತಪ್ಪಿಸ್ಲಿಕ್ಕೆ ಹೋಗಿ ಅವರು ಬೇರೆ ದಾರಿನಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಈಗ ಅವರ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಅವರ ಒಬ್ಬಳು ಮಗಳು, ತಂದೆ ತಾಯಿ ಇಬ್ಬರು ತೀರ್ಕೊಂಡು ಅವ್ರಿಗೆ ಮುಂದಿನ ಜೀವನ ಏನು ಅನ್ನೋದು ಕಾಣದಾಗಿದೆ. ಈ ರೀತಿ ಜನ ಯಾಕೆ ಟೋಲನ್ನು ತಪ್ಸಕ್ಕೆ ಹೋಗ್ತಾರೆ ಅಂದರೆ ಇವರು ಒಟ್ಟಿಗೆ ಒಂದ್ಸರಿ 22% ಹೆಚ್ಚಿಸಿದ್ರು. ಅದರ ಆಗಿ ಒಂದು 6 ತಿಂಗಳು ಆಗಿಲ್ಲ, ಆಗಲೇ 5% ಹೆಚ್ಚಿದ್ದೀರಾ ಅಂದರೆ ಯಾವ ಆಧಾರದ ಮೇಲೆ ಈ ರೀತಿ ಟೋಲನ್ನು ಹೆಚ್ಚಿಸ್ತಾ ಹೋಗ್ತಿದ್ದೀರಾ? ಜನರಿಗೆ ಟೋಲ್ ಹೆಚ್ಚಿಸ್ಕೊಂಡ್ರೆ ಕೇಳೋ ಅಂಥ ವಾಯ್ಸ್ ಇಲ್ಲದೆ ತಪ್ಪು ದಾರಿಯಲ್ಲಿ ದಾರಿ ತಪ್ಪಿಸಿ ಹೋಗುವಂತಹ ಸ್ಥಿತಿಯನ್ನು ಸರ್ಕಾರವೇ ನಿರ್ಮಿಸ್ತಾ ಇದೆ. ಯಾವ ವೈಜ್ಞಾನಿಕ ನೆಲೆಯಲ್ಲಿ ಇದನ್ನು ಟೋಲನ್ನು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಪ್ರಾಧಿಕಾರ ಹೇಳಿಲ್ಲ. ಈ ಸರ್ಕಾರ ಯಾಕೆ ಇಷ್ಟೊಂದು ಟೋಲ್ ಕಲೆಕ್ಟ್ ಮಾಡ್ತಿದೆ ಅಂದರೆ, ನಾವು ವಾಹನ ತೆಗೆದುಕೊಳ್ಳುವಾಗಲೂ ಸಹ ರಸ್ತೆ ಟ್ಯಾಕ್ಸನ್ನು ಕಟ್ಟಿರ್ತೀವಿ. ಮತ್ತು 1 ಲೀಟರ್ ಪೆಟ್ರೋಲ್ ಬೆಲೆ 105 ರೂಪಾಯಿ ಇದ್ದರೆ ಅದರಲ್ಲಿ 35 ರೂಪಾಯಿ ರಸ್ತೆ ಟ್ಯಾಕ್ಸನ್ನು ಕಟ್ಟಿರ್ತೀವಿ. ಮತ್ತು ಸರ್ಕಾರದ ಮುಖ್ಯ ಕೆಲಸ ಏನಂದರೆ ಜನರಿಗೆ ಮೂಲ ಸೌಕರ್ಯಗಳನ್ನು, ರಸ್ತೆ ಮತ್ತು ಆಹಾರ, ರೋಟಿ ಕಪಡ ಮಕಾನ್ ಇದನ್ನು ಒದಗಿಸೋದು ಸರ್ಕಾರದ ಕೆಲಸ. ಇದಕ್ಕೆ PPP ಪಾರ್ಟ್ನರ್ಶಿಪ್ ಮಾಡಿಕೊಂಡು ರಸ್ತೆ ಮಾಡಿದ್ವಿ ಅಂತ ಹೇಳಿ ಇವರು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿಕೊಂಡು ಇದನ್ನು ಒಂದು ವ್ಯಾಪಾರೀಕರಣ ಮಾಡಿದ್ದಾರೆ. ಇವತ್ತು BJP ಸರ್ಕಾರದಂಥ ವ್ಯಾಪಾರಸ್ಥರು ವ್ಯಾಪಾರ ಮಾಡಕ್ಕೆ ಬಂದಿರೋ ಇವರು ಸರ್ಕಾರ ನಡೆಸಕ್ಕೆ ಬಂದಿಲ್ಲ, ವ್ಯಾಪಾರ ಮಾಡಕ್ಕೆ ಬಂದಿದ್ದಾರೆ. ಈ ಈಸ್ಟ್ ಇಂಡಿಯಾ ಕಂಪನಿ ಥರ ಇದು ಮೋದಿ ಇಂಡಿಯಾ ಕಂಪನಿ. ಈ ಮೋದಿ ಇಂಡಿಯಾ ಕಂಪನಿ ವ್ಯಾಪಾರ ಮಾಡ್ತಾ ಇದೆ. ಜನರನ್ನ GDP ಅಷ್ಟು ಅವ್ರು ಕಟ್ಟಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ. ಜನ ಕಟ್ಟಬೇಕು ಇಲ್ಲ ಸಾಯ್ಬೇಕು ಅನ್ನೋ ಒಂದು ಪರಿಸ್ಥಿತಿ. ಈಗ ನಿಶ್ಚಿತ ಅವರು ಪತಿ ಪತ್ನಿ ಇಬ್ಬರು ಕೆಲಸಕ್ಕೆ ಹೋದ್ರೂ ಅವ್ರಿಗೆ ಟೋಲ್ ಹೆವಿ ಅನ್ನಿಸ್ತಾ ಇತ್ತು. ಆ ರೀತಿ ಪರಿಸ್ಥಿತಿ ಇದೆ ಇವತ್ತು. ಏನು ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಸಾಮಾನ್ಯ ಕೆಲಸಕ್ಕೆ ಹೋಗೋ ಅಂಥವ್ರು ಆ ರಸ್ತೆಯಲ್ಲಿ ಓಡಾಡಬಾರ್ದು ಅಂದರೆ ಯಾರಿಗೋಸ್ಕರ ನೀವು ರಸ್ತೆಯನ್ನು ನಿರ್ಮಿಸಿದ್ರಿ? ಅಂಬಾನಿ ಅದಾನಿ ಅಂಥವ್ರಿಗೋಸ್ಕರ ರಸ್ತೆ ನಿರ್ಮಿಸಿರೋದ? ಆದರೆ ಭೂಮಿ ತೆಗೆದುಕೊಂಡಿದ್ದು ರೈತರದ್ದು. ಈ ರೀತಿ ಸರ್ಕಾರ, ಮೋದಿ ಸರ್ಕಾರನೂ ಅದೇ ರೀತಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರವೂ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಇಡೀ ದೇಶ ಇವತ್ತು ವ್ಯಾಪಾರಸ್ಥರ ಕಂಟ್ರೋಲಲ್ಲಿದೆ. ಇದನ್ನ